ನಮಸ್ಕಾರ. ನಾನು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಾಣಿಶ್ರೀ ಆರ್ಕೆ ಅಂತ. ನಾನು ಸ್ಕೂಲ್ ಆಫ್ ಸೈನ್ಸ್ನ ಡೈರೆಕ್ಟರ್ ಕೂಡ ಹೌದು. ಈಗ ನಾನು ಕಳೆದ ಒಂದು ತಿಂಗಳಿಂದ ನಾನು ಇಲ್ಲಿ ಇನ್ಚಾರ್ಜ್ ಕುಲಪತಿಯಾಗಿ ಆಯ್ಕೆ ಆಗಿದ್ದೀನಿ. ನನಗೆ ಈಗ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮಗೇನು ಇದು ಬಂದಿದೆ, ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಅನ್ನೋದಕ್ಕೆ ನಾನೊಂದು ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇನ್ವೈಟೆಡ್ ಟಾಕ್ಸ್ ಅಂತ ಒಂದು ಮಾಡಿ ಅದರಲ್ಲಿ ನಮಗೆ ತುಂಬಾ ವಂಚನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನಾಗಿದೆ ಅಂದರೆ, ಆ ಒಂದು ಸಬ್ಜೆಕ್ಟ್ ಏನಿದೆ ಅಲ್ವಾ, ಅದು ಹೊಸದಾಗಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಕಳೆದ 4 ವರ್ಷದ ಹಿಂದೆ ಫಸ್ಟ್ ಟೈಮ್ ವಿ ಆರ್ ದ ಪಯನಿಯರ್ಸ್ ಇನ್ ಇಂಟ್ರಡ್ಯೂಸಿಂಗ್ ದೋಸ್ ಸಬ್ಜೆಕ್ಟ್ಸ್. AI ಆ್ಯಂಡ್ DS ಅನ್ನೋ ಒಂದು ಏನು ಟಾಪಿಕ್ಸ್ ಇದ್ದಾವೆ, AI, DS ಮತ್ತು ML ಮಿಷನ್ ಲರ್ನಿಂಗ್. ಈ ಟಾಪಿಕ್ಸಲ್ಲಿ ನಾವು BSc ಮತ್ತು ನಮ್ಮ ಮಕ್ಕಳಿಗೆ ಕಡಿಮೆ ಫೀಸಲ್ಲಿ ಬಡ ಮಕ್ಕಳಿಗೆಲ್ಲ ಉಪಕಾರ ಆಗಲಿ, ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ತೆಗೆದು, ಆದರೆ ಏನಾಗಿದೆ ಅಂದರೆ ಈ ಸಬ್ಜೆಕ್ಟ್ಸ್ಗೆ ಅದರದೇ ಆದ ಸ್ಪೆಸಿಫಿಕೇಷನ್ ಓದಿರುವಂಥ ಯಾವುದೇ ನಮಗೆ ಉಪನ್ಯಾಸಕರು ಸಿಗ್ತಾ ಇಲ್ಲ. ನಮಗೆ ಡಿಮ್ಯಾಂಡು ನಮಗೆ ಡೈರೆಕ್ಟರೇಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ದನೇ ನಾವು ಗೆಸ್ಟ್ ಫ್ಯಾಕಲ್ಟಿನ ತಗೊಳ್ತೀವಿ. ಆದರೆ ಅಲ್ಲಿಂದನೂ ನಮಗೆ ನಮ್ಮ ಡಿಮ್ಯಾಂಡ್ ನಾವು ಹತ್ತಿದ್ರೆ ನಮಗೆ ಡಿಮ್ಯಾಂಡ್ ಸಿಗ್ತಾ ಇರೋದು 2 ಟೀಚರ್ಸು. ಈ ಥರ ಇದೆ. ಹಾಗಾಗಿ ನಮ್ಮಲ್ಲಿ ಏನು ಮಾಡಿದ್ರು ಅಂದರೆ, ಮುಂಚೆ ಕಾಲ್ ಕೂಡ ಮಾಡಿದ್ರು. ಇದು ಇಷ್ಟೊತ್ತಿಗೆ ಆಲ್ರೆಡಿ 2-3 ಸಲ ನಮ್ಮಲ್ಲಿ ಪೇಪರಲ್ಲಿ ನೋಟಿಫಿಕೇಷನ್ ಮಾಡಿ ಅದನ್ನು ನಮಗೆ ಟೀಚರ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಿದ್ದು ಅಂದರೆ ಬಂದಿದ್ದು ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ದು ಕೂಡ ತುಂಬ ಕಡಿಮೆ ಇದ್ದರು. ಅದರಲ್ಲಿ ಬಂದಿರೋರು ಕೂಡ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನಮಗೆ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಹೇಗೆ ಎವಾಲ್ವಿಂಗ್ ಆಗಿದೆ. ಅದರೊಳಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಬೆಟರ್ ಆಪರ್ಚುನಿಟಿ ಸಿಕ್ಕರೆ ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಅವ್ರು ಬೇರೆ ಅವ್ರದ್ದೇ ಆದ ಒಂದು ಜಾಬ್ಸ್ನ ಅವ್ರು ತೊಗೊಳ್ತಾರೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಹೋಲ್ಡ್ ಆನ್ ದೆಮ್. ದೇ ಆರ್ ಆ್ಯಡ್ ಹಾಕ್ ಫೆಸಿಲಿಟಿ, ಅವರಿಂದ ಬಂದಿರ್ತಾರೆ. ಆವಾಗ ಏನಾಗ್ತಾ ಇದೆ ಅಂದರೆ, ಇಲ್ಲಿ ನಾವು ಕೊಡ್ತಾ ಇರೋ ಸಂಬಳ ಕೂಡ ತುಂಬಾ ಕಡಿಮೆ. ಅದನ್ನು ಅವರ MNCಗಳ ಲೆಕ್ಕದಲ್ಲಿ ನೋಡಿದ್ರೆ ನಾವು ಕಡಿಮೆ ಆಗುತ್ತೆ. ಹಾಗಾಗಿ ಅವರು ನಮಗೆ ಸಿಗೋಲ್ಲ. ಈ ಒಂದು ಪ್ರಾಬ್ಲಮ್ಮು ನಮಗೆ ಪರ್ಸಿಸ್ಟೆಂಟಾಗಿ ಆಗ್ತಾನೇ ಇತ್ತು. ಹಾಗಾಗಿ ಏನು ಮಾಡೋದು ಇದಕ್ಕೆ ಅಂತ ಹೇಳಿದಾಗ, ಇದರಲ್ಲಿ ಒಂದು ಮೀಟಿಂಗಲ್ಲಿ ನಾವು ಏನು ಡಿಸೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಈ ಥರ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿದಾಗ, ಅಕಾಡೆಮಿಕ್ ಕೌನ್ಸಿಲಲ್ಲಿ ಅದನ್ನು ಹೌದು ಹೀಗೇ ಮಾಡಿ ಅಂಥೇಳಿ ಮಾಡಿ, ಅದರಿಂದ ಯಾಕಂದರೆ ಮಕ್ಕಳಿಗೆ ಯೂಸ್ ಆಗಲಿ, ಅವ್ರಿಗೆ ಪಾಠಗಳಿಗೆ ಯಾವುದೂ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ಅಕಾಡೆಮಿಕ್ ಕೌನ್ಸಿಲ್ ಇರ್ಬೋದು, ಆಮೇಲೆ ಸಿಂಡಿಕೇಟಲ್ಲಿರ್ಬೋದು, ಎಲ್ಲದರಲ್ಲೂ ಈ ಪರ್ಮಿಷನ್ ತೊಗೊಂಡು ಏನು ಮಾಡ್ತಾ ಇದ್ದೀವಿ, ಇವಾಗ MNCಯಿಂದ ಒಬ್ಬ ಸ್ಪೆಷಲಿಸ್ಟ್ ಯಾರು ಆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ ಅವ್ರನ್ನ ಕರೆಸ್ಬಿಟ್ಟು ಮಕ್ಕಳಿಗೆ ಪಾಠ ಮಾಡಿಸ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಇದರಿಂದ ಏನಾಗ್ತಾ ಇದೆ ಅಂದರೆ ಬೆನಿಫಿಟ್ ಆಗ್ತಾ ಇದೆ. ಆದರೆ ನಮಗೆ ರೆಗ್ಯುಲರ್ ಆಗಿರುವಂಥ ಉಪನ್ಯಾಸಕರನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ. ಅದರದ್ದೇ ಆದ ಟೆಕ್ನಿಕಲ್ ರೀಸನ್ಸ್ ಇದ್ದಾವೆ ಅದಕ್ಕೆ. ಹೀಗಾಗಿ ನಮಗೆ ನಮ್ಮ ಮಾಹಿತಿಯಲ್ಲಿ ನಮಗೆ ನಾವು ನಿಮಗೆ ಬೇಕಿದ್ರೆ ನಾವೆಲ್ಲ ದಾಖಲೆಗಳನ್ನು ಒದಗಿಸ್ತೀವಿ. ನಮಗೆ ಟೀಚರ್ಸ್ ಬಂದು ಪಾಠ ಮಾಡಿದ್ದಾರೆ, ಪಾಠಗಳು ನಡೆದಿದ್ದಾವೆ. ಇದನ್ನು ಕನ್ಫರ್ಮ್ ಕೂಡ ಮಾಡ್ಕೊಳ್ಬೋದು ನಾವು. ಅದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ, ಅದು ವೀಕ್ಲಿ ಅವರು MNCಗಳಲ್ಲಿ ವರ್ಕ್ ಮಾಡ್ತಾ ಇರೋರು ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಅವರ ಅವೈಲಬಿಲಿಟಿ ಮೇಲೇ ನಾವು ಮಕ್ಕಳಿಗೆ ಸಾಟರ್ಡೇ ಸಂಡೇಸ್ ಇರ್ಬೋದು, ರಜಾ ದಿನಗಳಲ್ಲಿ, ಬರೀ ಸಾಟರ್ಡೇ ಸಂಡೇ ಅಂತಲೇ ಅಲ್ಲ, ರಜಾ ದಿನಗಳು ಯಾವಾಗಿರುತ್ತೋ ಅವಾಗೂ ಕೂಡ ಮಕ್ಕಳನ್ನ ಕರೆದು ನಾವು ಅವ್ರ ಹತ್ರ ಪಾಠ ತಗೊಳ್ತಾ ಇದ್ದೀವಿ. ಇದು ಮಕ್ಕಳಿಗೆ ನೀವು 48,000 ರೂಪಾಯಿ ಇದನ್ನು ಕೊಟ್ಟು, ಅಂದರೆ ಕೆಲವ್ರನ್ನ ಕರೆದೇ ಇಲ್ಲ, ಅದನ್ನು ಹಾಗೇ ಬಿಲ್ ಇದು ಮಾಡಿಕೊಟ್ಟಿದ್ದಾರೆ ಅಂತ, ಅದ್ರ ಬಗ್ಗೆ ಇಲ್ಲ ಸರ್, ನಾವು ಅದೇ ನಮಗೆ ಇವರು ಕೊಟ್ಟರು. ನಮಗೆ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ನಮಗೆ ಅದನ್ನು ಕೊಟ್ಟರು. ನಾವು ಅದಕ್ಕೆ ಅದು ಮಾಡಿದ ತಕ್ಷಣವೇ ನಾವೊಂದು ಇಂಟರ್ನಲ್ ಕಮಿಟಿ ಮಾಡಿದ್ದೀವಿ. ಅದು ನಮಗೆ ಏನು ಮಾಡಿದೆ ಅಂದರೆ, ನಾವು ಇವಾಗ ಅದನ್ನೆಲ್ಲ ದಾಖಲೆಗಳನ್ನ ತರಿಸ್ಕೊತಾ ಇದ್ದೀವಿ ಸರ್. ಅದು ತರಿಸ್ಕೊಳ್ತಾ ಇದ್ದೀವಿ. ಅದನ್ನು ಈ ಆರೋಪ ನಾವು ಇವಾಗೇ ಕೇಳಿದ್ದು ಫಸ್ಟ್ ನಮಗೆ. ಯಾಕಂದರೆ ಇದು ಜನರಲ್ ಆಗಿ ನಮಗೆ ಕ್ಲಾಸಸ್ ನಡೀತಾ ಇತ್ತು, ಅದೆಲ್ಲ ನಮಗೆ ಗೊತ್ತಿತ್ತು ಸರ್. ಇಟ್ ವಾಸ್ ನಾಟ್ ಅ ನ್ಯೂ ಥಿಂಗ್ ಟು ಅಸ್. ಆಲ್ ಆಫ್ ಅಸ್ ಇನ್ ದ ಯೂನಿವರ್ಸಿಟಿ ನ್ಯೂ ದಟ್ ದಿಸ್ ಥಿಂಗ್ ಈಸ್ ಹ್ಯಾಪನಿಂಗ್, ಬಿಕಾಸ್ ಇಟ್ ವಾಸ್ ಪಾಸ್ಡ್ ಥ್ರೂ ಅಕಾಡೆಮಿಕ್ ಕೌನ್ಸಿಲ್, ಇದು ಸಿಂಡಿಕೇಟ್ ಎಲ್ಲ ಕಡೆಯಿಂದ ಪಾಸಾಗಿ ಬಂದಿದ್ದರಿಂದ ಇದು ಆಗ್ತಾ ಇದೆ. ಮತ್ತು ಮಕ್ಕಳ ಹತ್ರದಿಂದನೂ ನಮಗೇನು ಇದುವರೆಗೂ ನಮಗೆ ಪಾಠ ಆಗಿಲ್ಲ, ಆ ಥರದ್ದು ಯಾವುದೇ ಆದ ಒಂದು ಕಂಪ್ಲೇಂಟ್ ಬಂದಿಲ್ಲ. ಸೊ ನಮಗೆ ಫಸ್ಟ್ ಪ್ರೂಫ್ ಅಂದರೆ ಮಕ್ಕಳು ನಮಗೆ ಆಗಿಲ್ಲ ಅಂತ ಹೇಳೋದು ಬಂದರೆ ಮಾತ್ರ ನಾವು ಮುಂದಕ್ಕೆ ಇದು ಮಾಡ್ಬೋದು. ಆದರೆ ಇವಾಗ ನೀವು ಇವ್ರು ಕೊಟ್ಟಿರೋದ್ರಿಂದ ಕಂಪ್ಲೇಂಟು ಇರ್ಬೋದು, ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳು ಇದೆನಾ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಇಂಟರ್ನಲ್ ಕಮಿಟಿ ಮಾಡಿದ್ದೀವಿ. ಅದರಲ್ಲಿ ನಾವು ಸೀನಿಯರ್ ಮೋಸ್ಟ್ ಟೀಚರ್ಸ್ನು, ಐ ಆಮ್ ದ ಚೇರ್ಪರ್ಸನ್ ಆಫ್ ದಟ್ ಕಮಿಟಿ. ವಿ ಹ್ಯಾವ್ ಫಾರ್ಮುಲೇಟೆಡ್ ದಟ್ ಕಮಿಟಿ. ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ ದ ಡೀಟೇಲ್ಸ್ ಸರ್. ಎಲ್ಲ ಡೀಟೇಲ್ಸ್ನ ತೊಗೊಂಡು ಅದನ್ನು ನಾವು ಬಹಳ ಕಡಿಮೆ ಸಮಯದಲ್ಲೇ ನಿಮ್ಮ ಮುಂದೆ ಮತ್ತೆ ಅದನ್ನು ಇಡ್ತೀವಿ ಸರ್. ಅದನ್ನು ನಾವು ಸರ್ ವಾಟರ್ ಮತ್ತು ಟಾಯ್ಲೆಟು
ಇದು ಇತ್ತು ಸರ್, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಈಗ ನಾವು ಮೊನ್ನೆನೂ ಮಕ್ಕಳು ಅವರು ನಮಗೆ ಯಾರಿಲ್ಲಿ ನಮಗೆ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟು ಹೋಗಿದ್ದಾರೋ ಆ ಮಕ್ಕಳು ಬಂದಾಗ ಅವ್ರನ್ನ ನಾವು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಪರ್ಟಿಕ್ಯುಲರಾಗಿ ಅವ್ರ ಟಾಯ್ಲೆಟ್ಸು ಇಲ್ಲ ಅಂತ ಎಲ್ಲಿ ಹೇಳಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದೀವಿ ಸರ್. ಅವರು ದೇವರ್ ಆಲ್ಸೋ ವೆರಿ, ಐ ಮೀನ್ ಇಟ್ ವಾಸ್ ಕ್ಲೀನ್. ಸೊ ದೇವರ್ ಲೈಕ್ ಆದರೆ ಮತ್ತೆ ಅವ್ರು ಏನು ಹೇಳಿದ್ರು, ನೋಡಿ ಕ್ಲಾಸ್ ರೂಮಲ್ಲಿ ಕೆಲವು ಲೈಟ್ಸ್ ಇಲ್ಲ, ಫ್ಯಾನ್ಸ್ ಇಲ್ಲ, ದ್ಯಾಟ್ ವಿಲ್ ಬಿ ರೆಕರಿಂಗ್ ಇದು ಇರುತ್ತೆ. ಅದನ್ನು ನಾವು ತೊಗೊಂಡಿದ್ದೀವಿ, ಇವತ್ತು ರಿಪೋರ್ಟು ತೊಗೊಂಡಿದ್ದೀವಿ. ಅದನ್ನು ತೊಗೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸೂಕ್ತ ಕ್ರಮ ತೊಗೊಳ್ತೀವಿ ಸರ್.